ಜ್ಞಾಪಕ ಮಾಡ್ಕೊಳ್ಳೋಣ. ಅವರ ಅರ್ಧ ಸಮಯ ಹೋಗ್ಬಿಡ್ತು. ಹಲ್ಲೆಲೂಯಾ. ಸರಿ, ತಗೊಂಡ್ರ? 5ನೇ ಅಧ್ಯಾಯ 11ನೇ வாக்கிய 5ஆம் அதிகாரம் 11வது வசனம். உம்மை நம்புகிறவர்கள் யாவரும் சந்தோஷித்து உம்மை நம்புகிறவர் யாவரும் சந்தோஷித்து என்னாலும் கம்பீரிப்பார்களாக. என்னாலும் கம்பீரிப்பாராக. நீர் அவர்களை காப்பாற்றுவீர். அவரை காப்பாற்றுவீர். உம்முடைய நாமத்தை நேசிக்கிறவர்கள் உம்மில் களி கூறுவார்கள். 12வது வசனம் படிமானே. கர்த்தாவே நீர் நீதிமானை ஆசீர்வதித்து. கர்த்தாவே நீ நீதிமானை ஆசீர்வதித்து காருண்யம் என்னும் கேடகத்தினால் அவனை உம்முடைய காருண்யம் என்னும் கேடகத்தினால் அவனை சூழ்ந்து கொள்ளுவீர். அவனை சூழ்ந்து கொள்ளுவீர். ಯೆಹೋವನೇ ಯೆಹೋವನೇ ನೀತಿವಂತರನ್ನು ಆಶೀರ್ವದಿಸುವವನು ನೀನೇ. ನಿನ್ನ ದಯವು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುತ್ತದೆ. ಅಲ್ಲೆಲ್ಲೂ ಹೇಳ್ರಿ, ಯಾರನ್ನು ಆವರಿಸಿಕೊಳ್ತದಂತೆ? ಯೆಹೋವನೇ ನೀತಿವಂತನನ್ನು ಓದ್ರಿ ನೀತಿವಂತನನ್ನು. ಹಲ್ಲೆಲೂಯಾ. ನೀ ನೀತಿವಂತರಾಗಿ ನಡ್ಕೊಳ್ರಿ. நீ நீதிமானா நடந்தா உனக்கு ஆசீர்வாதம். தப்பா? ஆசீர்வாதம் ஒரு காலம் உன்னை விட்டு ವಿಲಗಾದ. ಒಂದು ಕಾಲ ನಮಗೆ ಆಶೀರ್ವಾದ ಬಿಟ್ಟು ಬಿಡುವುದಿಲ್ಲ. ಯೆಹೋವನೇ ನೀತಿವಂತನನ್ನು ಆಶೀರ್ವದಿಸುವವನು ಆಮೆನ್. ಅಲ್ಲೆಲ್ಲ ಹೇಳ್ರಿ, ನಮ್ಮನ್ನು ಆಶೀರ್ವದಿಸುವರು ಯಾರು? ಯೇಸು ಸ್ವಾಮಿನೇ. ಯಾರನ್ನು ಆಶೀರ್ವದಿಸ್ತಾರಂತೆ? ಪಾಪಿಗಳನ್ನ ರಕ್ಷಿಸ್ತಾರೆ. ಪಾಪಿಗಳ ಪಾಪಗಳನ್ನ ಕ್ಷಮಿಸಿ ಬಿಡುಗಡೆ ಮಾಡ್ತಾರೆ. ಹಲ್ಲೆಲೂಯಾ. ಆ ಪಾಪದಿಂದ ನಾವು ಬಿಡುಗಡೆ ಹೊಂದಿ ಪರಿಶುದ್ಧರಾಗಿ, ಪಾಪವೆಲ್ಲ ತೊಳೆಯಲ್ಪಟ್ಟು ಪರಿಶುದ್ಧರಾಗಿ ನಾವು ಯಾವಾಗ ನೀತಿವಂತರಾಗ್ತೇವೆ ಆಗ ದೇವರು ಆಶೀರ್ವದಿಸ್ತಾರೆ. ನೀತಿಮಾನ ಆಶೀರ್ವದಿக்கிறவர் ಕರ್ತರು. ಹಲ್ಲೆಲೂಯಾ. ಅದರಿಂದ ದೇವರ ಆಶೀರ್ವಾದ ನಮ್ಮಲ್ಲಿ ಯಾವಾಗಲೂ ನೆಲೆಗೊಂಡಿರ್ಬೇಕಾದ್ರೆ ನಾವು ನೀತಿವಂತರಾಗಿ ನಡೆದುಕೊಳ್ಬೇಕು. ಅನೀತಿವಂತರಾಗಲ್ಲ. ಅನೀತಿಯನ್ನು ಮರೆತು ನೀತಿವಂತರಾಗಿ ಜೀವಿಸುವುದಕ್ಕಾಗಿ ನಾವು ಪ್ರಯಾಸ ಪಡುವಾಗ ದೇವರ ಆಶೀರ್ವಾದ ನಮ್ಮನ್ನು ಹುಡುಕಿ ಬರ್ತಾ ಇರುತ್ತೆ. ನೀತಿವಂತನನ್ನು ಆಶೀರ್ವದಿಸುವವನು ನೀನೇ ದೇವರೇ. ಹಲ್ಲೆಲೂಯಾ. ಅದರಿಂದ ನಿನ್ನ ದಯ ದೊಡ್ಡ ಗುರಾಣಿಯಂತೆ. ಅವರ ದಯ, ಯಾರ ದಯ? ತಮಿಳನ್ನ சொல்லுமா? காருண்யம் என்னும் கேடகத்தினால் அவனை சூழ்ந்து கொள்ளுவீர். காருண்யம் என்னும் கேடகத்தினால். ಹಲ್ಲೆಲೂಯಾ. ಕಾರುಣ್ಯಂ ಎನ್ನೋ ಕೇಡಗತ್ತಿನಾಲ್ ಗುರಾಣಿ ಅಂತೆ ಆತನ ದಯ ಇದ್ದಲ್ಲ, ಆತನ ಕಾರುಣ್ಯ ಅಂದರೆ ದಯ. ಆ ದಯ ನಮ್ಮನ್ನು ಆವರಿಸಿಕೊಳ್ತದೆ. ಹಲ್ಲೆಲೂಯಾ. ಆತನ ದಯ ನಮ್ಮನ್ನು ಆವರಿಸಿಕೊಂಡಿರುತ್ತೆ. ಅವರ ದಯವು നമ്മളെ പാതുകാക്കും. ಅವ್ರ ದಯ നമ്മളെ ನಡೆತು. ಅದರಿಂದ ಯೆಹೋವನು ನೀತಿವಂತನನ್ನು ಆಶೀರ್ವದಿಸುವುದು ನೀನೇ. ನಿನ್ನ ದಯವು ದೊಡ್ಡ ಗುರಾಣಿಯು ಅವನನ್ನು ಆವರಿಸಿಕೊಳ್ತದೆ. ಅದರಿಂದ ದೇವ್ರ ಮಕ್ಕಳಾದ ನಾವು ಇನ್ನೂ ನೀತಿವಂತರಾಗುವುದಕ್ಕೆ ಪ್ರಯಾಸ ಪಡಬೇಕು. ಅನ್ಯಾಯ ಮಾಡುವವನು ಅಶುದ್ಧನು, ನೀತಿವಂತನು, ಪರಿಶುದ್ಧನು, ನೀತಿವಂತನು ಇನ್ನೂ ನೀತಿವಂತನಾಗಲಿ ಅಂತೇಳಿ. ಹಲ್ಲೆಲೂಯಾ. ಅದರಿಂದ ನಾವು ಇವಾಗ ನೀತಿವಂತರಾದ ನಮ್ಮನ್ನ ಕೆಡುವಂತ ಸಮಯ ಬರುತ್ತೆ. ನಮ್ಮ ಆತ್ಮಿಕ ಜೀವಿತದಲ್ಲಿ ಬಿದ್ದು ಹೋಗುವಂತೆ. ಹಲ್ಲೆಲೂಯಾ. ಒಂದು ವಾಕ್ಯ ಓದೋಣ. 1 ಯೋಹಾನ ಬರೆದ ಪತ್ರಿಕೆಯಲ್ಲಿ 1 ಯೋಹಾನನ ಕಡೆಯಲ್ಲಿ 2ನೇ ಅಧ್ಯಾಯ 29ನೇ ವಾಕ್ಯವನ್ನು ಓದೋಣ. ಆತನು ನೀತಿವಂತನಾಗಿದ್ದಾನೆಂಬುದು ನಿಮಗೆ ಗೊತ್ತಾಗಿದ್ದರೆ ನೀತಿಯನ್ನು ಅನುಸರಿಸುವ ಪ್ರತಿಯೊಬ್ಬನು ಆತನಿಂದ ಹುಟ್ಟಿದವನಾಗಿದ್ದಾನೆಂದು ನೀವು ತಿಳಿದಿದ್ದೀರಿ. அவர் நீதி உள்ளவராய் இருக்கிறார்
இருக்கிறார் என்று அவர் நீதி உள்ளவராய் இருக்கிறார் என்று உங்களுக்கு தெரிந்திருப்பதினால் நீதியை செய்கிறவன் எவனும் நீதியை செய்கிற எவனும் அவரில் பிறந்தவன் என்று அறிந்திருக்கிறீர்கள். ಅವನಿಲ್ பிறந்தவர் என்று அறிந்திருக்கிறீர். ಇವಾಗ ಓದ್ರಿ ಕನ್ನಡದಲ್ಲಿ. ಆತನು ನೀತಿವಂತನಾಗಿದ್ದಾನೆಂಬುದು ನಿಮಗೆ ಗೊತ್ತಾಗಿದ್ದರೆ. ಆಮೆನ್. ಹಲ್ಲೆಲೂಯಾ. ಸಾಕು. ಆತನು ಅಂದ್ರೆ ಯೇಸುಸ್ವಾಮಿ. ಯೇಸುಸ್ವಾಮಿ ನೀತಿವಂತನಾಗಿದ್ದಾನೆಂಬುದು ನಿಮಗೆ ಗೊತ್ತಾಗಿದ್ದರೆ ನೀತಿಯನ್ನ ಅನುಸರಿಸುವ ಪ್ರತಿಯೊಬ್ಬನು ಆತನಿಂದ ಹುಟ್ಟಿದವನಾಗಿದ್ದಾನೆಂದು ನೀವು ತಿಳಿದಿದ್ದೀರಿ. ಹಲ್ಲೆಲೂಯಾ. ನೀ ನೀತಿವಂತರಾಗಿದ್ರೆ ಆತನು ನೀತಿವಂತ. ಅದಕ್ಕೆ ವಾಕ್ಯ ಹೇಳುತ್ತೆ, ನನ್ನಲ್ಲಿ ಏನಾದರೂ ತಪ್ಪಿದ್ರೆ ತಿಳಿಸ್ರಿ ಅಂತೇಳಿ ದೇವ್ರ ವಾಕ್ಯ. ಅದಕ್ಕೆ ಇವನು ಹೇಳ್ತಾನೆ, ಪಿಲಾತು ನೀತಿವಂತನನ್ನ ನಾನು ಶಿಲುಬೆಗೆ ಒಪ್ಪಿಸ್ಕೊಟ್ಬಿಟ್ಟೆ, ಇದ್ರ ಪಾಪದ ಫಲ ನೀವೇ ಅನುಭವಿಸ್ರಿ ಅಂತ ಕೈ ತೊಳ್ಕೊಂಡ್ಬಿಡ್ತಾರೆ. ಯುವದಾಸನ ಅಯ್ಯೋ ನೀತಿವಂತನನ್ನ ನಾನು ತೋರಿಸ್ಕೊಟ್ಬಿಟ್ಟೆ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾನೆ. ಅದರಿಂದ ನಮಗೆಲ್ಲ ಗೊತ್ತು ಯೇಸು ಸ್ವಾಮಿ ಯಾರಂತ ಅಯ್ಯಯ್ಯೋ ಇವಾಗ ತಾನೇ ಓದ್ತೀವಿ. ಅದಕ್ಕೆ ವಾಕ್ಯದ ಮೇಲೆ ಗಮನ ಇಡ್ರಿ. ನನ್ನನ್ನೇ ನೋಡಿ ಮೈ ಮರಿಬೇಡ್ರಿ, ದೇವರ ವಾಕ್ಯದಲ್ಲಿ ಮೈ ಮರಿಯೋಣ. ಹಲ್ಲೆಲೂಯಾ. ಏನ್ ಹೇಳ್ರಿ? ದೇವರ ವಾಕ್ಯದಲ್ಲಿ ಮೈ ಮರಿ. ನೆಕ್ಸ್ಟ್ ಏನ್ ವಾಕ್ಯ ಬರುತ್ತೆ ಅನ್ನೋದು ಆದಿಂದ ಇರೋಣ. ಅದಕ್ಕೆ ವಾಕ್ಯ ಹೇಳುತ್ತೆ, ಆತನು ನೀತಿವಂತನಾಗಿದ್ದಾನೆಂಬುದು ನಿಮಗೆ ಗೊತ್ತಾಗಿದ್ದರೆ ನೀತಿಯನ್ನು ನೀನು ಅನುಸರಿಸು. ನೀತಿನ ಕೈ ಹಿಡ್ಕೊ. ಅನೀತಿ ನಮಗೆ ಬೇಡ, ಪಾಪ ನಮಗೆ ಬೇಡ, ಅಶುದ್ಧ ನಮಗೆ ಬೇಡ, ವ್ಯರ್ಥವಾದ ಕಾರ್ಯಗಳು ನಮಗೆ ಬೇಡ. ನಮಗೇನು ಬೇಕೋ ದೇವರು ಅದನ್ನು ಕೊಡೋ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಬೇಡಿಕೊಡ್ರಿ, ತಟ್ಟಿರಿ, ಹುಡುಗಿರಿ, ಕಂಡುಕೊಳ್ತೀರಂತೇಳಿ ದೇವರು ಹೇಳ್ಬಿಟ್ಟಿದ್ದಾರೆ ನಮಗೆ. ಅದು ಬೇಡಿಕೊಳ್ಳೋ ಪ್ರತಿಯೊಬ್ಬನು ಹೊಂದುವನು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಆತನು ನೀತಿವಂತನೆಂದು ನಾವು ನಮಗೆ ಗೊತ್ತಾಗದ್ರಿಂದ ನೀತಿಯನ್ನು ಅನುಸರಿಸುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವರಾಗಿರ್ತಾರೆ. ಹಲ್ಲೆಲೂಯಾ. ಯಾರ ಆತನ ಮೇಲೆ ನಂಬಿಕೆ ಇಟ್ಟವರು ದೇವರ ಮಕ್ಕಳಾಗುವ ಅಧಿಕಾರ ನಮಗೆ ಕೊಡು. ಮಕ್ಕಳು ಆತನಿಂದ ಹುಟ್ಟಿದವರು ಯಾವಾಗ ಪಾಪಕ್ಕೆ ಸತ್ತು ಊಣಲ್ಪಟ್ಟು ಕ್ರಿಸ್ತನಿಗಾಗಿ ಮೃತ್ಯುಂಜಯನಾಗಿ ಎದ್ದುವಾಗ ಆತನ ಮಗನಾಗಿ ಆತನ ಮಗಳಾಗಿ ನಾವು ಬದಲಾಗ್ತೇವೆ. ಹಲ್ಲೆಲೂಯಾ. ನಾವು ಬದಲಾದ ಮೇಲೆ, ಆ ಬದಲಾವಣೆ ಬಂದ ಮೇಲೆ நம்ம ரட்சிக்கப்பட்டு ஞானஸ்நானம் பெற்று பரிசுத்தாவின் அபிஷேகம் பெற்று தேவனுடைய மகனாக நாம் மாறின பிறகு இதுக்கு மேல தான் நம்ம வாழ்க்கை நீதியாக இருக்க வேண்டும் என்று கர்த்தர் விரும்புகிறார். ಅದೇ ನೀತಿವಂತರಾಗಿ ಇರಬೇಕೆಂಬುದಾಗಿ ದೇವರು ಇಷ್ಟಪಡುತ್ತಾರೆ. ಆತನ ಹುಟ್ಟಿದಿಂದ ಎಂದು ನೀವು ತಿಳಿದಿದ್ದೀರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ அவர் நீதி உள்ளவராய் இருக்கிறார் என்று உங்களுக்கு தெரிந்தபடினால் நீதியை செய்கிறவன் எவனும் அவரில் பிறந்தவன் என்று அறிந்திருக்கிறீர்கள். நீதியை செய்கிறவன் என்று அவரில் பிறந்தவன் என்று அறிந்திருக்கிறீர்கள். நம்ம ಯಾರೆಲ್ಲ ದೈವನக்குள் பிறந்தவர்கள், ದೇವರಲ್ಲಿ ಹುಟ್ಟಿದವರು, ದೇವರ ಮಕ್ಕಳೆಂಬ ಅಧಿಕಾರ ಹೊಂದಿದವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳೆಂಬ ಅಧಿಕಾರವನ್ನು ಹೊಂದಿದವರೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದೇ 3ನೇ ಅಧ್ಯಾಯದಲ್ಲಿ 1 ಯೋಹಾನ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ 7ನೇ ವಾಕ್ಯವನ್ನು ಓದ್ಕೊಳ್ಳೋಣ. பிள்ளைகளே நீங்கள் ஒருவராலும் வஞ்சிக்கப்படாதிருங்கள். பிள்ளைகளே நீங்க ஒருவனாலும் வஞ்சிக்கப்படாதிருங்கள். நீதியை செய்கிறவன் அவர் நீதி உள்ளவராய் இருக்கிறது போல அவன் நீதி உள்ளவனாய் இருக்கிறது போல தானும் நீதி உள்ளவனாய் இருக்கிறான். ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆಯೇ ನೀತಿಯನ್ನು ಅನುಸರಿಸುವವರು ನೀತಿವಂತನಾಗಿದ್ದಾನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಾಗೆ ನೀತಿಯನ್ನು ಅನುಸರಿಸುವವನು ನೀತಿವಂತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರಿಯರಾದ ಮಕ್ಕಳೇ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ಆಮೆನ್. ಹಲ್ಲೆಲೂಯಾ. ನಾವೇನ್ ಮಾಡ್ಬೇಕಂತೆ?
ಏನ್ ಮಾಡ್ಬೇಕಂತೆ? ಯಾವುದಕ್ಕೆ? ನೀ ನೀತಿವಂತನಾಗಿರುವಂತ ನೀನು ಅನೀತಿವಂತನಾಗಿ ಬದಲಾಗದಂತೆ, ನಿನ್ನ ಅನೀತಿವಂತನಾಗಿ ನಿನ್ನನ್ನು ಮಾರ್ಪಡಿಸದಂತೆ ನೀನೇನ್ ಮಾಡ್ಬೇಕಂತೆ? ಅವಕಾಶ ಕೊಡ್ಬೇಡ. ಬಿಡ್ರಿ, ಒಂದಿನ ಚೈನ್ ಪ್ರೇಯರ್ಗೆ ಹೋಗ್ತೋದ್ರಿ ಅಂತ ತಲೆ ಹೋಗ್ಬಿಡತ್ತ, ಒಂದಿನ ಆರಾಧನೆ ಹೋಗ್ತೋದ್ರಿ ಅಂತ ತಲೆ ಹೋಗ್ಬಿಡತ್ತ. ನೀ ಒಳ್ಳೆ ಹುಚ್ಚರ ಥರ ಮಾಡ್ತೀರಪ್ಪ ನೀವು. ಚರ್ಚು ಪ್ರಾರ್ಥನೆ ಹುಚ್ಚಿಡ್ಬಿಡಿದೆ ನಿಮ್ಗೆ. ನೀವು ಹುಚ್ಚರ ಏನ್ ಹೇಳ್ರಿ? ಅವಾಗ ಹೌದಲ್ಲ, ಒಂದು ವಾರ ಹೋಗ್ತೋದ್ರೆ ಏನಾಗುತ್ತೆ? ಪಾಸ್ಟರ್ ಕೇಳ್ತಾರೆ, ಇಲ್ಲ ಕೆಲಸ ಇತ್ತು ಪಾಸ್ಟರ್, ಅದಕ್ಕೆ ಪಾಸ್ ಏನ್ ಮಾಡಕ್ಕಾಗತ್ತೆ? ಕೇಳ್ತಾರೆ, ಕೂಡ್ತಾರೆ. அல்லேலூயா. என் பிரேயருக்கு வரலன்னு கேட்பாரு. இல்ல வேலை சரி நல்லதுதானே. ஆனா உனக்கு எடுக்கிறதுக்கு ஒருத்தன் வரும். பிரேயர் போயா போகணுமா? செயின் பிரேயர் பண்ணணுமா? ஞாயிற்றுக்கிழமை ஆராதனை போய் ஆகணுமா? உபவாச ஜெபம் பண்ணி ஆகணுமா? போகட்டேன்னா ತಲೆ போயிட போதா? ತಲೆ ಹೋಗ್ಬಿಡತ್ತಾ? ನಮ್ಮ ದೇವ್ರಿಗೆ ಕ್ಷಮಿಸೋರು 70 ಸಾರಿ ಕ್ಷಮಿಸೋ ದೇವರು. ಹಲ್ಲೆಲೂಯಾ. ನಿನಗೆ ಬರಕ್ಕಾಗದೆ ಇಂಪಾರ್ಟೆಂಟ್ ಸಮಯ ಇದ್ದು ಆ ಟೈಮ್ ಏನಾದರೂ ವಿಪತ್ತು ಆಪತ್ತು ಯಾರಿಗೋ ಒಂದು ಅವಸರ ಕಾರ್ಯಕ್ಕೆ ನೀನು ಹೋಗೋದಾದ್ರೆ ದೇವ್ರು ನಿನ್ನನ್ನು ಮೆಚ್ತಾರೆ. ನೀನು ಏನು ಇಲ್ಲದೆ ನೀನು ಆ ದಿನ ನೀನು ಚಕ್ಕರ್ ಹೊಡೆದಾದ್ರೆ ದೇವರು ನಮ್ಮನ್ನು ನೋಡುವ ಆತನ. ಅಲ್ಲೆಲ್ಲೂ ಹೇಳ್ರಿ, ಅವ್ರು ನಮ್ಮನ್ನು ನೋಡೋ ದೇವರು. ಆತನ ಕಿವಿ ಕೇಳಲಾರ್ದೆ ಕಿವಿಡಲ್ಲ, ಕಣ್ಣು ನೋಡಲಾರ್ದೆ ಕಣ್ಣು ಕುರುಡಲ್ಲ. ಹಲ್ಲೆಲೂಯಾ. ನಮ್ಮನ್ನು ಕಾಯುವಾತನ ತೂಕಡಿಸುವುದಿಲ್ಲ, ನಿದ್ರಿಸೋ ದೇವರಲ್ಲ ನಮ್ಮ ದೇವರು. ನಮ್ಮನ್ನು ಕಾಯ್ತಾ ಇರ್ತಾರೆ. ನನ್ನ ಮಕ್ಳಿಗೆ ಏನು ಅಪಾಯ ಬರುತ್ತೋ ಆಪತ್ತು ಬರುತ್ತೋ. ಸಿಸ್ಟರ್ ಹೇಳಿದ್ರು, ನೀನು ಕೆಮ್ಮು ನೋಡಿದ್ರೆ ಆಸ್ತಮಾ ಥರ ಇರ್ಬೇಕೇನೋ, ಹೋಗಿ ಚೆಕ್ ಮಾಡುವ ಅಂತೇಳಿ. ಹಲ್ಲೆಲೂಯಾ. ಅಮ್ಮ ಎದುರ್ಕೊಂಡು ಹೋಯ್ತು, ಆದರೆ ದೇವ್ರು ಆಸ್ತಮಾ ಇಲ್ದಂಗೆ ಮಾಡಿದ್ರು. ಹಲ್ಲೆಲೂಯಾ. ನಮ್ಮನ್ನು ಕಾಯೋ ದೇವರು, ನಮ್ಮನ್ನು ನಡೆಸೋ ದೇವರು. ಸರಿ ಇರಲ್ವಾ? ಸ್ವಲ್ಪ ಶೀತ ಆಗಿರುತ್ತೆ, ಸ್ವಲ್ಪ ಜ್ವರ ಬರುತ್ತೆ, ಆದರೆ ದೇವರು ನಮ್ಮನ್ನು ಸಂಪೂರ್ಣವಾಗಿ ಕೈ ಬಿಡೋ ದೇವರಲ್ಲ. ತಾಯಿ ನೀನು ಮರೆತರು ಮರ್ತಾಳು. ನಾನೇನ ನಾವು ಅಹಂಕಾರ ಮಾಡ್ಕೊಂಡು ಅಹಂಭಾವದಿಂದ ಸಮಯ ಇದ್ರು ದೇವರ ಸನ್ನಿಧಿಗೆ ನೀನು ಬರದೆ ನಿನ್ನ ತಪ್ಪಿಸೋದಿಕ್ಕೆ ಅಲ್ಲಿ ವಾಕ್ಯ ಹೇಳುತ್ತೆ ಹೇಳ್ರಿ. ಏನಂತ ಹೇಳುತ್ತೆ? ನಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ನೀನ್ ಕೊಟ್ಟೆ ಅಂತ ಇಟ್ಕೋ, ನೀನ್ ಕೆಟ್ಟೆ. ಅಲ್ಲೆಲ್ಲಿ ಹೇಳ್ರಿ, ನೀ ಕೊಟ್ಟೆ ಅಂದ್ರೆ ಕೆಟ್ಟ. ಸ್ವಾಮಿನ ಸುಮ್ಮನೆ ಆಗ್ಬಿಡ್ತಾರೆ. ಸರಿಯಪ್ಪ ರೈಟ್ ಮಾಡು, ನಿನ್ನ ಇಷ್ಟ. ಇಲ್ಲ ಭಾನುವಾರ ಪಾಯಿಂಟ್ ಹೊಡಿಲೇಬೇಕು, ಇಲ್ಲ ಭಾನುವಾರ ನಾ ಕೆಲ್ಸಕ್ಕೆ ಹೋಗ್ಲೇಬೇಕು. ಆಗಲ್ಲ ರೀ, ಭಾನುವಾರ ರಜಾ, ಕೆಲ್ಸಕ್ಕೆ ಬರಲ್ಲ. ಭಾನುವಾರ ನೋಡಿದ್ರೆ ಯಾರು ಕೆಲಸ ಮಾಡಂಗಿಲ್ಲ. ಅಲ್ಲೆಲ್ಲಿ ಹೇಳ್ರಿ, ಏನೋ ಅವಸರ ಇದ್ರೆ 11 ಆರಾಧನೆ ಮುಗಿಸ್ಕೊಂಡು ಹೋಗ್ಬೋದು. ನೀನು ಆರಾಧನೆನೇ ಬಿಟ್ಟು ಕೆಲ್ಸಕ್ಕೆ ಹೋದ್ರೆ ಅಲ್ಲಿ ಏನಾಗತ್ತೆ? ಸೈತಾನ ಈ ರೀತಿ ನಮ್ಮನ್ನ ಏನ್ ಮಾಡ್ತಾನಂತೆ? ಸನ್ಮಾರ್ಗದಿಂದ ಆ ಪ್ರಾರ್ಥನೆ ಎಂಬ ಅಭಿಷೇಕ, ಪ್ರಾರ್ಥನೆ ಎಂಬ ಪ್ರೀತಿ, ಪ್ರಾರ್ಥನೆ ಎಂಬ ಭಯ ಭಕ್ತಿಯಿಂದ ಭಾನುವಾರ ಬರುವಾಗ ಯಾರ ಮೂಲಕ ಆದ್ರೂ ಸೈತಾನ ಒಂದು ಅವಕಾಶ ಅಡ್ಡಿ ಮಾಡ್ತಾನೆ. எப்படியாவது பிசாசு ஆராதனைக்கு வராதபடி தடை செய்து நம்மளை கெடுக்க பார்ப்போம். ಅದಕ್ಕೆ ಅವಕಾಶ ಕೊಡಬೇಡ್ರಿ. ಒಂದು ಸುಳ್ಳು ಹೇಳಿದ್ರೆ ತಪ್ಪಿಲ್ಲ ಮರ, ஒரு பொய் சொன்னா ஒன்றும் தப்பு இல்லை. அப்படிதான் சொல்லுவான் பிசாசு. சாப்பிட்டா நீ சாக மாட்டேன்னு தான் சொன்னான். ஆதாமா சாப்பிட்டாங்க, சாவல. ತಿಂದ್ರೆ ಸಾಯಲ್ಲ ಅಂತ ಹೇಳ್ದ ಸರ್ಪ. ಆದಾಮವ ಸತ್ರ. ಹಲ್ಲೆಲೂಯಾ. ಯಾರ ಮಾತು ನಿಜ ಆಯ್ತು? ಸೈತಾನ ಮಾತು ನಿಜ ಆಯ್ತು. ಆತ್ಮಿಕ ಜೀವ ಸತ್ತೋಯ್ತು. ಸರ್ಪ ಗೊತ್ತಿಲ್ಲ, ಅವ್ರ ಆತ್ಮಿಕ ಜೀವಿತ ಸತ್ತೋಯ್ತು, ಶರೀರ ಮಾತ್ರ ಇದೆ ಅಷ್ಟೇ. ಹಾಗಾಗಿ ನಮ್ಮ ಶರೀರ ಇರುತ್ತೆ, ಆತ್ಮಿಕ ಆಶೀರ್ವಾದ ನಮ್ಮನ್ನ ಬಿಟ್ಟು ಹೋಗುತ್ತೆ. ಆತ್ಮಿಕ ವರಗಳು, ಆತ್ಮಿಕ ಫಲಗಳು ಎಷ್ಟೋ ವರ್ಷಗಳು ಪ್ರಾರಂಭದಿಂದ ಕಷ್ಟಪಟ್ಟು
ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ಆ ಪಡೆದಂತ ಅಭಿಷೇಕ ಕ್ಷಣ ಮಾತ್ರದಲ್ಲಿ ಕಳ್ಕೊಂಡ್ಬಿಡ್ತೀವಿ. ಕ್ಷಣ ಮಾತ್ರದಲ್ಲಿ ಅಭಿಷೇಕ ನಮ್ಮನ್ನು ಬಿಟ್ಟು ಹೋಗುತ್ತೆ. ಹಲ್ಲೆಲೂಯಾ. ಹೋದ್ವಾರಲ್ಲ ಆಚೆ ವಾರ ನಾನು ಹೇಳಿದ್ನಲ್ಲ ಏನಂತೇಳಿ, ಚರ್ಚಿಗೆ ಬರೋ ಮಕ್ಕಳು ಅವನು ಚೆನ್ನಾಗಿದ್ದಾನೆ ಇವನು ಚೆನ್ನಾಗಿದೆ ಅಂತ ನೀನು ಕಣ್ಣಲ್ಲಿ ನೋಡಿ ಮೋಹಿಸ್ತಾನೆ. ನೀನು ವ್ಯಭಿಚಾರಿ ನೀನು. ನಿನಗೆಲ್ಲಿಂದ ದೇವ್ರ ವರಗಳು, ದೇವರ ಆಶೀರ್ವಾದ ನೀನು ಬರುತ್ತೆ? ಬರಲ್ಲ. ಯಾಕಂದ್ರೆ ವಾಕ್ಯ ಹೇಳುತ್ತೆ, ನಿಮ್ಮ ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಸೈತಾನ ಅವಕಾಶ ತರ್ತಾನೆ. ಚೆನ್ನಾಗಿದ್ದಾನಲ್ಲ, ಚೆನ್ನಾಗಿದ್ದಾಳ, ತರ್ತಾನೆ. ನೀವೆಲ್ಲ ದೇವ್ರ ಮಕ್ಕಳು, ನೀವೆಲ್ಲ ನೀತಿವಂತರು. ಮಾಡೋರಿಗೆ ಹೇಳ್ತಾ ಇದ್ದೀವಿ. ಅಲ್ಲೆಲ್ಲಿ ಹೇಳ್ರಿ, ಯಾರಿಗೆ? ಮಾಡೋರಿಗೆ, ನಿಮ್ಗಲ್ಲ. ನೀವೆಲ್ಲ ಭಾರಿ ಒಳ್ಳೆಯವರು, ನೀವೆಲ್ಲ ದೇವ್ರ ಮಕ್ಕಳು. ಸನ್ಮಾರ್ಗದಿಂದ ನಮ್ಮನ್ನು ತಪ್ಪಿಸುವುದಕ್ಕೆ ಶೈತಾನ ಕಾಯ್ತಾ ಇದ್ದಾನೆ. ನೀತಿವಂತರಾಗಿರದಂತೆ ನಮ್ಮನ್ನ ಆ ನೀತಿವಂತರ ಮಾರ್ಗದಿಂದ ನಮ್ಮನ್ನು ತಪ್ಪಿಸುವುದಕ್ಕೆ ಪ್ರಯಾಸ ಪಡ್ತಾನೆ. ಯಾವಾಗ ತಂದೆ ತಾಯಿ ಕೂತು ಮಾತಾಡಿ, ಪಾಸ್ಟರೆಲ್ಲ ಕೂತು ಮಾತಾಡಿ, ಇದೇ ಹುಡುಗಿ ಇದೇ ಹುಡುಗ ಇವ್ರಿಗೆ ಮದುವೆ ಅಂತ ತೀರ್ಮಾನಿಸಿ ಕೈ ಹಿಡಿದು ಕೊಡೋವರೆಗೂ ಪರಿಶುದ್ಧತೆಯನ್ನು ಕಾಯ್ಕೋಬೇಕು. ಹಲ್ಲೆಲೂಯಾ. ಕನ್ನಿಕೆಯೋ ತರ ಗಂಡಾಗ್ಲಿ ಹೆಣ್ಸಾಗ್ಲಿ, ಕನ್ನಿಕೆ ಅಂದ್ರೆ ಏನಂದ್ರೆ ಪತಿವರ್ತೆಯರಾಗಿ. ಹಲ್ಲೆಲೂಯಾ. ನಾವು ಪತಿವರ್ತೆಯರಾಗಿ ಜೀವಿಸ್ಬೇಕು. ಮದುವೆ ಆದರೂ ಸರಿ, ಮದುವೆ ಆಗಿಲ್ಲ ಅಂದ್ರೂ ಸರಿ, ನೀನು ಪತಿವರ್ತೆಯರಾಗಿಲ್ಲದೆ ಹೋದ್ರೆ ಹಲ್ಲೆಲೂಯಾ, ನೀನು ಸನ್ಮಾರ್ಗದಿಂದ ಶೈತಾನ ನಿನಗೆ ಎಳ್ದುಬಿಟ್ಟಿರ್ತಾನೆ. ನೀನು ದೇವ್ರ ಮಗನು ಮಗಳಲ್ಲ. ನಾವು ಹೆಸರಿಗೆ ಹೇಳ್ಕೊಂಡು ಅಲ್ಲಿ ಆಮೇನ್ ಆಮೇನ್ ಪ್ರಾರ್ಥನೆ ಮಾಡದೆ ದೇವ್ರು ಕೇಳದೆ ಇರ್ತಾರ? ಕೇಳ್ತಾರೆ. ಹಲ್ಲೆಲೂಯಾ. ನಾಳೆ ದೇವ್ರ ಮುಂದೆ ನಿಲ್ಲುವಾಗ ನೀನು ಎಲ್ಲಿ ಅಡ್ರೆಸ್ ಇರಲ್ಲ, ಬಿಸಾಕಿರ್ತಾರೆ. ಅದರಿಂದ ದೇವ್ರ ವಾಕ್ಯ ಹೇಳುತ್ತೆ, தேவனுடைய வார்த்தை சொல்லுது, நீதியின் பாதையிலிருந்து விளக்க காத்து கொண்டு இருக்கிறான் பிசாசு. யார் மூலமா? குடும்பத்துக்கு யார் மூலமா? எப்ப பாரு ಕುಟುಂಬ ಜಮ ಯಾವನೋಡು ಕುಟುಂಬ ಇರು ಏನ್ ಉಚ್ಚರಿಸ್ ಮಾಡ್ತಾರೆ. ಹಲ್ಲೆಲೂಯಾ. ನೀನು ತಿಳ್ಕೊ, ನೀ ಸನ್ಮಾರ್ಗ ಬಿಟ್ಟು ಹೋಗ್ತಾ ಇದೀಯ ಅಂತ. ದೇವರ ಮಾರ್ಗವನ್ನ ಬಿಟ್ಟು ಹೋಗ್ತಾ ಇದೀಯಾ? ಆ ನೀತಿಯ ಮಾರ್ಗವನ್ನು ಬಿಟ್ಟು ಹೋಗ್ತಾ ಇದೀಯಾ? ಆ ನೀತಿವಂತನೆಂಬ ಸ್ಥಾನವನ್ನ ಕಳ್ಕೊಳ್ತಾ ಇದ್ದೀರಾ? ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಅದಕ್ಕೆ ಸನ್ಮಾರ್ಗಕ್ಕೆ ದಿಂದ ತಪ್ಪಿಸುವುದಕ್ಕೆ ಯಾರಿಗೂ ನೀನು ಅವಕಾಶ ಕೊಟ್ಟ ಕೆಟ್ಟ. ಎಚ್ಚರವಾಗಿರ್ರಿ. ವಿಶ್ವಾಸಿ ಮೂಲಕನೇ ವಿಶ್ವಾಸಿ ಕೆಳಗೆ ಬೀಳಿಸ್ತಾನೆ. ಗಂಡನ ಮೂಲಕ ಹೆಂಡತಿನ ಕೆಳಗೆ ಬೀಳಿಸ್ತಾನೆ. ಹೆಂಡತಿ ಮೂಲಕ ಗಂಡನ ಆತ್ಮಿಕದಲ್ಲಿ ಬೀಳಿಸ್ಬಿಡ್ತಾನೆ. ಇಲ್ಲ ತಂದೆ ತಾಯಿ ಮಕ್ಕಳನ್ನ ಆತ್ಮಿಕದಲ್ಲಿ ಬೀಳಿಸ್ಬಿಡ್ತಾರೆ. ಇಲ್ಲ ಮಕ್ಕಳು ತಂದೆ ಸುಮ್ಮನೆರಪ್ಪ ಯಾವ ಪ್ರೇಯರ್ ಅಯ್ಯಯ್ಯಪ್ಪ ಏನ್ ಜೀವ ತೆಗಿತಾರ ಮರ ಮನೆಯಲ್ಲಿದ್ರೆ. ಏನಾದ್ರೂ ಒಂದು ಅರ್ಧ ಗಂಟೆಗೆ ಇರೋಣ ಅಂದ್ರೆ ಅದನ್ನ ಮಾಡಿ ಪ್ರಾರ್ಥನೆ ಮಾಡು, ವಾಕ್ಯ ಓದು, ಜೀವ ತೆಗಿದ್ಯಲ್ಲ. ಮನೆ ಒಂದು ಟಿವಿ ಒಂದು ಮೊಬೈಲಲ್ಲಿ ಒಬ್ಬರು ಸೇವಕರು ಮಾತಾಡ್ತಿದ್ರು, ಅದನ್ನು ನೋಡಿದೆ. ಅವ್ರಮ್ಮ ಏನು ಮಾಡೋರಂತೆ, ದಿನ ಒಂದು ವಾಕ್ಯ ಬಾಯ್ಪಾಠ ಮಾಡಿ ಅವ್ರಿಗೆ ಹೇಳ್ಬೇಕು ತಾಯಿಗೆ. ಆವಾಗಲೇ ಊಟ, ಇಲ್ಲಾಂದ್ರೆ ಊಟ ಕೊಡಲ್ಲ. ವಾರಕ್ಕೊಂದ್ಸಲ ಒಂದು ಕೀರ್ತನೆ ಫುಲ್ ಆಗಿ ಬಾಯ್ಪಾಠವಾಗಿ ಹೇಳ್ಬೇಕು. ಅವ್ರು ಹೇಳ್ತಾರೆ, ವಾರದಲ್ಲಿ ಎಲ್ಲ ಟೈಮು ಮೀನು, ಬೇರೆ ಮೀನು ಸಾರ ಅಂತ ಅವ್ರ ಮನೇಲಿ. ಆ ಮೀನು ಈ ಮೀನು ಆ ಮೀನು ಯಾವುದೋ ಒಂದು ಮೀನು. ಭಾನುವಾರ ಮಾತ್ರ ಮಟನ್. ಆ ಒಂದು ಪೀಸ್ ಮಟನ್ ತಿನ್ನೋದಕ್ಕೆ ಒಂದು ಕೀರ್ತನೆ ಬಾಯ್ಪಾಠವಾಗಿ ಹೇಳ್ಬೇಕು. ಇವ್ರಿಗೆ ಸಂಕಟ, ಏನು ನಮ್ಮಮ್ಮ ಹಿಂಗೆ ಜೀವ ತೆಗಿತಾಳಲ್ಲ, ವಾಕ್ಯ ಓದು. ನಮ್ಮಮ್ಮನ ಹೊಟ್ಟೆಯಲ್ಲಿ ಹುಟ್ಟೋದಕ್ಕಿಂತ ಬೇರೆ ಯಾರಾದ್ರೂ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಚೆನ್ನಾಗಿತ್ತು. ಒಂದು ಮಾಂಸ ಪೀಸಿಗೆ ಆ ಕೀರ್ತನೆ ಭಾಗ ಹೇಳಲೇಬೇಕು. ಕೊನೆಗೆ ಹಿಂಗೆ ಹೇಳಿ ಎಲ್ಲ ಬದುಕಿದ್ರಂತೆ. ಹಲ್ಲೆಲೂಯಾ. ಅವ್ರು ಹೇಳ್ತಾರೆ, ಇವತ್ತು ನಾನೆಲ್ಲಿ ಸೇವಕನಾಗಿ ನಿಲ್ಲೋದಕ್ಕೆ ನಮ್ಮ ತಾಯಿನೇ ಕಾರಣ. ನಮ್ಮ ತಾಯಿ ಊಟ ಹಾಕದೆ ದೇವ್ರ ವಾಕ್ಯ ಕಳಿಸ್ಕೊಟ್ಟು, ವಾಕ್ಯ ಹೇಳ್ದೆ ಊಟ ಕೊಡ್ತಾ ಇದ್ದಿಲ್ಲ. வசனம் சொல்லாத சாப்பாடு கொடுக்க மாட்டாங்க. வாரத்துக்கு ஒரு முறை சங்கீதத்தை மனப்பாடமாக சொல்லனா சாப்பாடு கொடுக்க மாட்டாங்க. ஞாயிற்றுக்கிழமை தான் மட்டன் கறி குழம்பு செய்வாங்க. ஒரு பீஸ் கறிக்காக ஒரு சங்கீதத்தை மனப்பாடமாக சொன்னா தான் சோறு, இல்லைன்னா இல்லை. அன்னைக்கு என் தாயார் போட்ட விதை இன்றைக்கு நான் ஊழிಯக்காರನ ನಿನ್ನ. ಹಲ್ಲೆಲೂಯಾ. ಇವತ್ತು ನಿಮ್ಮ ತಾಯಂದಿರು ಹಾಕುವಂತ ಒಂದೊಂದು ಮಾತು ನಿಮ್ಮ ಜೀವಿತದಲ್ಲಿ ನಾಳೆ ಎಲ್ಲೋ ತಗೊಂಡೋಗಿ ನಿಲ್ಸುತ್ತೆ. ಮಗ ಪ್ರಾರ್ಥನೆ ಮಾಡ್ದೇನ, ಮಗ ವಾಕ್ಯದನ, ನಮ್ಮ ಹೋದ್ನೆ ಮರ, ನಮ್ಮ
ಅಲ್ಲೇಲೂಯ. ನಾವಾದ್ರೂ ಬಾಯಲ್ಲಿ ಹೇಳ್ತಿದ್ದೆ, ಅವ ಅಮ್ಮ ಊಟನೇ ಆಗ್ತಾ ಇದ್ದಿಲ್ಲ, ಹೇಳಿದ್ರೆ ಊಟ ಇಲ್ಲ ಉಪವಾಸ ಸಾಯ್. ನನಗೇನು, ನನಗೆ ದೇವರಿಗಿಂತ ನೀನೇನು? ನೀ ದೊಡ್ಡವನಲ್ಲ, ದೇವನ ಕೂಡ ನಿಮ್ಮನ್ನ பெரியமல்லடா. வசனம் சொல்லு சோறு சாப்பிடு, சங்கீதம் சொல்லு சோறு சாப்பிடு, இல்லைன்னா ಸೋರು ಇಲ್ಲ. ಅಲ್ಲೇಲೂಯಾ. ಹಾಗೆ ಅವ್ರು ಕಷ್ಟಪಟ್ಟು ಅವ್ರು ಹೇಳ್ತಾರೆ, ನಾನು ಇವತ್ತಿಷ್ಟಲ್ಲ ನಾನು ಕಷ್ಟಪಟ್ಟು ಅವಾಗ ಭಾರಿ ವೇದನೆ ಪಟ್ಟೆ, ಆದರೆ ಇವತ್ತು ಸೇವಕನಾಗಿ ಸೇವೆ ಮಾಡುವಂತೆ ದೇವ್ರು ನನಗೆ ಭಾಗ್ಯ ಕೊಟ್ಟರು ಅಂತೇಳಿ ದೇವರನ್ನ ಮಹಿಮೆ ಪಡಿಸ್ತಾ ಇದ್ದಾರೆ. ಅಲ್ಲೇಲೂಯಾ. ಇವತ್ತು ನಾವು ನಿಮಗೆ ಆ ತಾಯಿ ಸ್ಥಾನದಲ್ಲೇ ನಿಂತು ಹೇಳ್ತಾರೆ ಅವರು, ಪ್ರಾರ್ಥನೆ ಮಾಡ್ರಿ, ವಾಕ್ಯ ಓದ್ರಿ, ಆರಾಧನೆಗೆ ಸರಿಯಾಗಿ ಬರ್ರಿ, ಚೈನ್ ಪ್ರೇಯರಿಗೆ ಬರ್ರಿ, ಉಪವಾಸ ಪ್ರಾರ್ಥನೆ ವ್ಯರ್ಥ ಮಾಡ್ಕೋಬೇಡ್ರಿ, பிரார்த்தனை மாட்ரி. ஒரு தாய் போல தான் நாங்களும் சொல்றோம், நல்லா ஜெபம் பண்ணு, நல்ல வேதத்தை வாசி, உபவாசம் பண்ணு, செயின் பிரேயருக்கு வா, கர்த்தருக்காக வாழ்ந்து கர்த்தருக்காக சாங்கலாம். எப்ப பாரு பாஸ்டருக்கு வரும் பைபிள் படி சோதனை பண்ணு, ஜெபம் பண்ணு, ಸಾಕ್ಷಿ ಕೊಡು, ಆತ್ಮಗಳ ಸಾಕ್ಷಿಗಳು ಆತ್ಮಗಳನ್ನು ಸಂಧಿಸು, ಉಪವಾಸ ಮಾಡು, ಪ್ರಾರ್ಥನೆ ಮಾಡು, ಬೈಬಲ್ ಓದು. ಹಲ್ಲೆಲೂಯಾ. ನಿಮ್ಮನ್ನ ಸನ್ಮಾರ್ಗಕ್ಕೆ ನಾವು ನಡೆಸಬೇಕಾದ್ರೆ நான் நிமிக்கு ತಿಳಿಸಲೇಬೇಕು. ஹல்லேலூயா ಹೇಳ್ರಿ. உங்களை நீதியின் பாதையில் உங்களை நடத்த வேணும்னா நாங்கள் சத்தியத்தை சொல்லி ஆகணும். உனக்கு வெறுப்பாக தான் இருக்கும், கோபமாக தான் இருக்கும், எரிச்சலாக தான் இருக்கும், ಸಿಟ್ಟಾಗಿರುತ್ತೆ, ಕೋಪವಾಗಿರುತ್ತೆ, ಉರಿಯಾಗಿರುತ್ತೆ. ಚೈನ್ ಪ್ರೇಯರಿಗೆ ಬರಲಿಲ್ಲ ಅಂತ ಹೇಳಿ ಕೇಳ್ಬಿಡ್ತಾರೋ ಏನೋ, ಭಾನುವಾರ ಆರಾಧನೆಗೆ ಯಾಕೆ ಬಂದಿಲ್ಲ ಅಂತ ಕೇಳ್ಬಿಡ್ತಾರೋ ಏನೋ. ಹಲ್ಲೇಲೂಯಾ. ಕೇಳ್ತೀವಿ, ಯಾಕಂದ್ರೆ ನಾವೇನಾಗಿರ್ಬೇಕಂತೆ, ಸನ್ಮಾರ್ಗದಿಂದ ತಪ್ಪಿ ಹೋಗದಂತೆ. ಹಲ್ಲೇಲೂಯಾ. ನೀತಿಯ ಮಾರ್ಗದಲ್ಲಿ ಹೋಗುವುದಕ್ಕೆ. பிள்ளைகளே நீங்க ஒருவராலும் வஞ்சிக்கப்படாது. ஒருவரானா எல்லாம் புருஷனாகட்டும் பொண்டாட்டி. அவனால ஆதாம் வஞ்சிக்கப்பட்டார். ஹல்லேலூயா. வஞ்சிக்கப்படாத. பொண்டாட்டினால் நீ ವಂಚಿக்கப்பಡ ಹುಷಾರು. ನಿನ್ನ ಗಂಡನ ನೀನು ಹೆಂಡತಿಯಿಂದ ನೀ ವಂಚನೆಗೆ ಆಗ್ತೀಯ ಹುಷಾರು. ನಿನ್ನ ಗಂಡನಿಗೆ ವಂಚನೆಗೆ ಬೀಳ್ತೀಯ ಹುಷಾರು. ನಿನ್ನ ಮಕ್ಕಳಿಂದ ನೀ ವಂಚನೆಗೆ ಬೀಳ್ತೀಯ ಹುಷಾರು. ತಂದೆ ತಾಯಿಯಿಂದ ಮಕ್ಕಳು ವಂಚನೆಗೆ ಬೀಳದಂತೆ ಎಚ್ಚರವಾಗಿರ್ರಿ. ಸರ್ಪದಂತೆ ಜಾಣರಾಗಿರ್ರಿ. ಪಾರಿವಾಳದಂತೆ, ಅಲ್ಲೆಲ್ಲಿ ಹೇಳ್ರಿ, ಪಾರಿವಾಳದಂತೆ ನಿಷ್ಕಪಟಿಗಳಾಗಿರ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆದ್ದರಿಂದ ನಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೆ ನಾನೇ ಹೇಳಿದ್ರು, ಉಪವಾಸ ಮಾಡದೇ ಇದ್ರೆ ಪರವಾಗಿಲ್ಲ, ಆರಾಧನೆ ಬರೋದು ಪರವಾಗಿಲ್ಲ, ಒಂದು ತಿಂಗಳು ಬಿಟ್ಟು ಬರ್ರಿ ಅಂದ್ರೆ ನನ್ನನ್ನು ನಂಬೇಡ್ರಿ. ಅಲ್ಲೆಲ್ಲೂ ಹೇಳ್ರಿ, ನಾನು ನಿಮ್ಮನ್ನು ಏನು ಮಾಡ್ತಾ ಇದ್ದೀನಿ, ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಕಾರ್ಯ ಮಾಡ್ತಾ ಇದ್ದೀನಿ. ಬಹಳ ಎಚ್ಚರ ವಹಿಸಿರ್ಬೇಕು. ಅಲ್ಲೆಲ್ಲೂ ಹೇಳ್ರಿ, ಅಲ್ಲೆಲ್ಲೂಯಾ. ಕಡೆದಾಗಿ ಸಮಯ ಹೋಗ್ಬಿಡ್ತು. ಒಂದು ವಾಕ್ಯ ನೋಡ್ಕೊಂಡು ನಾವು ಮುಂದೆ ಹೋಗೋಣ. ಮತ್ತಾಯನ ಬರೆಸುವ ವಾರ್ತೆಯಲ್ಲಿ 7ನೇ ಅಧ್ಯಾಯ 7ನೇ ಅಧ್ಯಾಯದಲ್ಲಿ 15ರಿಂದ 20ರವರೆಗೂ ಓದು. கள்ள தீர்க்கதரிசிகளும் எச்சரிக்கையாயிருங்கள். அவர்கள் ஆட்டுத்தோலை போர்த்துக்கொண்டு உங்களிடத்தில் வருவார்கள். உள்ளத்திலோ அவர்கள் பட்சிக்கிற ஓநாய்கள். அவர்களுடைய கனிகளினாலே அவர்களை அறிவீர்கள். முட்செடிகளில் திராட்சை பழங்களையும் பூண்டுகளில் அத்திப்பழங்களையும் பறிக்கிறார்களா? அப்படியே நல்ல மரம் எல்லாம் நல்ல மரமும் நல்ல கனிகளை கொடுக்கும், கெட்ட மரமோ கெட்ட கனிகளை கொடுக்கும். நல்ல மரம் கெட்ட கனிகளை கொடுக்க மாட்டாது, நல்ல மரம் கெட்ட கனி கொடுக்காது. கெட்ட மரம் நல்ல கனிகளை கொடுக்க கெட்ட மரம் நல்ல கனியை கொடுக்காது. நல்ல கனி கொடாத மரம் எல்லாம் வெட்டுண்டு அக்கினியிலே போடப்படும். ஆதலால் அவர்களுடைய கனிகளினாலே அவர்களை அறிவீர்கள்.
ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರ್ರಿ. ಅವರು ಕುರಿ ವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ. ಆದರೆ ಒಳಗೆ ನೋಡಿದರೆ ಅವರು ಹಿಡುಕೊಂಡು ಹೋಗುವ ತೋಳಗಳೇ. ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ. ಮುಳ್ಳು ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣುಗಳನ್ನು ಮತ್ತು ಗುಣಿಕೆ ಗಿಡಗಳಲ್ಲಿ ಅಂಜೂರಗಳನ್ನು ಕೊಯ್ಯುವುದುಂಟೋ ಹಾಗೆಯೇ ಒಳ್ಳೆ ಮರಗಳು ಒಳ್ಳೆ ಫಲವನ್ನು ಕೊಡುವವು. ಹುಳುಕು ಮರವು ಕೆಟ್ಟ ಫಲವನ್ನು ಕೊಡುವುದು. ಒಳ್ಳೆ ಮರವು ಕೆಟ್ಟ ಫಲವನ್ನು ಕೊಡಲಾರದು. ಹುಳುಕು ಮರವು ಒಳ್ಳೆ ಫಲವನ್ನು ಕೊಡಲಾರದು. ಒಳ್ಳೆ ಫಲವನ್ನು ಕೊಡದ ಎಲ್ಲಾ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ. ಹೀಗಿರಲಾಗಿ ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ. ಅವರ ಫಲದಿಂದ ಅವರನ್ನ ತಿಳಿದುಕೊಳ್ಳುವಿರಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಯಾರಿಗೆ ಎಚ್ಚರವಾಗಿರ್ಬೇಕಂತೆ? ಸುಳ್ಳು ಪ್ರವಾದಿಯ ವಿಷಯಗಳಲ್ಲಿ ಸುಳ್ಳು ಪ್ರವಾದನೆ ಹೇಳ್ತಾರೆ. ನಿನಗೆ ಬಂದು ಸುಳ್ಳು ಪ್ರವಾದನೆ ಹೇಳ್ತಾರೆ. ದೇವ್ರು ನಿನ್ನನ್ನು ಕರೆದಿದ್ದಾರೆ, ನಿನ್ನ ಹಂಗ್ ಮಾಡ್ತಾರೆ, ನಿನ್ನ ಹಿಂಗ್ ಮಾಡ್ತಾರೆ. ಹುಷಾರ್. ಸುಳ್ಳು ಪ್ರವಾದಿಗಳಿಗೆ ಕಿವಿಗೊಡಬೇಡ್ರಿ. ಅನೇಕರು ಎದ್ದು ದೇವರ ಮಕ್ಕಳನ್ನ ಕೆಳಗೆ ತಳ್ಳುವಂತ ಪರಿಸ್ಥಿತಿ ಉಂಟಾಗ್ತಾ ಇದೆ. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರ್ರಿ. ಅವರು ಕುರಿ ವೇಷ ಅಂದ್ರೆ ರಕ್ಷಣೆ ಹೊಂದಿದಂತ ದೇವರ ಮಕ್ಕಳ ವೇಷವನ್ನ ಹಾಕಿಕೊಂಡು ಬಂದು ನಿಮ್ಮ ಬಳಿಗೆ ಬರ್ತಾರೆ. ಅದರ ಒಳಗೆ ನೋಡಿದರೆ ಅವರು ಹಿಡಿದುಕೊಂಡು ಹೋಗುವ ತೋಳಗಳೇ ಆಗಿದ್ದಾರೆ, ಶೈತಾನ್ಯ ಆಗಿದ್ದಾರೆ. ಹೆಂಗಾದ್ರೂ ನಮ್ಮನ್ನು ಆತ್ಮಿಕ ಜೀವಿತದ ಬಿಡದೆ ನಮ್ಮನ್ನು ಎಳೆದುಕೊಂಡು ಹೋಗೋದಕ್ಕೆ ತೋಳಗಳಾಗಿ ಅವರು ಬದಲಾಯಿಸುವಂತವರಾಗಿದೆ. ಅವರ ಫಲಗಳು ಅವರನ್ನು ತಿಳಿದುಕೊಳ್ಳುವಿರಿ. ಹಲ್ಲೆಲೂಯಾ. ಮುಳ್ಳು ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣುಗಳನ್ನು, ಮದ್ದುಗುಣಿಕೆ ಗಿಡಗಳಲ್ಲಿ ಅಂಜೂರದ ಕೊಯ್ಯುವುದುಂಟೆ. ಹಾಗೆ ಒಳ್ಳೆ ಮರಗಳೆಲ್ಲ ಒಳ್ಳೆ ಫಲವನ್ನು ಕೊಡುವವು. ಹುಳುಕು ಮರವು ಕೆಟ್ಟ ಫಲವನ್ನು ಕೊಡುವವು. ಒಳ್ಳೆ ಮರ ಕೆಟ್ಟ ಫಲವನ್ನು. ಆಮೇಲೆ ಇಲ್ಲೇ ಒಂದು ವಿಷಯ ಬಂದಿದೆ. ಒಳ್ಳೆ ಮರ ಅಂದ್ರೆ ಯಾರು? ನೀತಿವಂತರು. ಒಳ್ಳೆ ಮರ ಅಂದ್ರೆ ಯಾರು? ದೇವರ ಮಕ್ಕಳು. ಒಳ್ಳೆಯವರ ಅಂದ್ರೆ ಯಾರು? ನಾವು, ನೀವು. ಹಲ್ಲೆಲೂಯಾ. ಈಗ ಒಳ್ಳೆ ಮರವಾದ ನೀನು ಕೆಟ್ಟ ಫಲ ಕೊಟ್ರೆ ಏನಾಗತ್ತೆ? ಮಲ್ಗೋಬಾ ಮಾವಿನ ಹಣ್ಣು ಆ ಮರದಲ್ಲಿ ನೀಲಂ ತರ ಯಾವುದೋ ಒಂದು ಹುಳಿ ಹಣ್ಣಿನ ತರ ಮಾವಿನಕಾಯಿ ಬಿಟ್ಟರೆ ಹೆಂಗಿರುತ್ತೆ ನೋಡಕ್? ಒಳ್ಳೆ ಮರ. ಹಣ್ಣು ನೋಡಿದ್ರೆ ಕೆಟ್ಟದ್ದು. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳುತ್ತೆ, ಒಳ್ಳೆ ಮರ ಒಳ್ಳೆ ಫಲವನ್ನ ಕೊಡೋದು. ಹುಳುಕು ಮರಗಳು ಒಳ್ಳೆ ಫಲವನ್ನು ಕೊಡಲಾರದು. ಒಳ್ಳೆ ಫಲವನ್ನು ಕೊಡು. ಒಳ್ಳೆ ಅವನು ಉಳ್ಕೆ. ಅಲ್ಲೆಲ್ಲೂ ಹೇಳ್ರಿ, ಏನ್ ಹೇಳ್ರಿ? ಉಳ್ಕೆ ಕೊಳಕು ಕೊಳಕೆ ಕೊಳಕು. ಒಳ್ಳೆಯದು ಪರಿಶುದ್ಧತೆ. ಹಲ್ಲೆಲೂಯಾ. ನೀತಿವಂತ. ಅದರಿಂದ ಆ ವಾಕ್ಯ ಹೇಳುತ್ತೆ, ಫಲವನ್ನು ಕೊಡದ ಎಲ್ಲಾ ಮರಗಳನ್ನ, ಒಳ್ಳೆ ಫಲವನ್ನು ಕೊಡದ ಎಲ್ಲಾ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ. ಸರಿ, ಎಲ್ಲರೂ ಓದನ್ವಾ ವಾಕ್ಯನ? ಓದ್ರಿ ಮತ್ತೆ. ಒಳ್ಳೆ ಫಲವನ್ನು ಕೊಡದ ಎಲ್ಲ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ. ಹಲ್ಲೆಲೂಯಾ. ಯಾರಿಗೆ ಹಾಕ್ತಾರಂತೆ? யார அக்னியில போடுறாங்க? நல்ல கனி கொடுக்காதவங்கள. அல்லேலூயா. நல்ல கனி கொடுக்காத மரத்தை வெட்டுண்டு ಅಗ್ನಿயிலே ಗಂಧಕத்திலே போடுவார்கள். ನಾವು ನೀವು ಒಳ್ಳೆ ಫಲ ಕೊಡದೆ ಹೋದ್ರೆ, ನಾವು ನೀವು ಒಳ್ಳೆ ಫಲ ಕೊಡದೆ ಹೋದ್ರೆ, நல்ல கனியை நீ கொடுக்கலன்னா வெட்டுண்டு போகும். ಅಗ್ನಿ ಗಂಧಕವೇರಿ ಕಡಲ್ಲ ತಳ್ಳಪಡುವ. அல்லேலூயா. ಅದರಿಂದನೇ ದೇವರು ವಾಕ್ಯ ಹೇಳುತ್ತೆ, ನೀವು ಒಳ್ಳೆ ಮರವಾಗಿರು, ಒಳ್ಳೆ ಹಣ್ಣಾಗಿರು, ನೀತಿವಂತನಾಗಿರು, ಪರಿಶುದ್ಧನಾಗಿರು. ಅಲ್ಲೇಲೂಯಾ. ಅದರಿಂದ ವಾಕ್ಯ ಹೇಳುತ್ತೆ, ಕೊನೆಗೆ ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ. ಹೀಗಿರಲಾಗಿ ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ. ಅವರವರ ಫಲಗಳಿಂದ ಅವರವರನ್ನ ತಿಳ್ಕೊಳ್ತೀರ. ನಿಮ್ಮ ಹತ್ರ ಒಂದು ಸಿಸ್ಟರ್ ಮಾತಾಡ್ತಿದ್ದಾರೆ, ಇಲ್ಲ ನಿಮ್ಮ ಹತ್ರ ಬ್ರದರ್ ಮಾತಾಡ್ತಿದ್ದಾರೆ ಅಂದ್ರೆ ಅವ್ರು ಯಾವಾಗಲೂ ಸುಳ್ಳು ಮಾತಾಡೋದೇ ಇರೋ ಅವ್ರ ಕೆಲಸ. ನಾನು ಹಂಗಿದ್ದೆ, ನಾನು ಹಿಂಗಿದ್ದೆ, ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ. ಒಂದು ದಿವಸ ಕೇಳ್ತಿ, 2 ದಿವಸ ಕೇಳ್ತಿ, 3ನೇ ದಿವಸ ಏನು ಮಾಡ್ತೀಳ್ರಿ? ಬಂದಪ್ಪ ಸ್ವಾಮಿ ತಲೆ ತಿನ್ನಕ್ಕೆ ಏನು ಊಟ್ರಿಂಗ್ ಬಿಡ್ತಾನೆ ಮರ, ಅವಮ್ಮ ಏನು ಊಟ್ರಿಂಗ್ ಬಿಡತ್ ಮರ. ಅಯ್ಯಪ್ಪ ಏನೇನೋ ಹೇಳುತ್ತೆ, ಏನೇನೋ ಮಾಡತ್ತೆ. ಅಲ್ಲೇಲೂಯಾ.
ನಾವು ಆ ಮಾತಿಂದ ನಾವು ತಿಳ್ಕೊಂಡ್ಬಿಡ್ತೀವಿ ಒಳ್ಳೆಯವನ ಕೆಟ್ಟವನ ಅಂತೇಳಿ. ಇನ್ನೊಂದ್ಸಲ ದಾರಿಯಲ್ಲಿ ಬಂದರೆ ಈ ದಾರಿ ಓಡೋಗ್ಬಿಡ್ತೀವಿ. ಮತ್ತೆಲ್ಲಿ ಸಿಕ್ಕಿದ್ರೆ ಗಟ್ಟೆ ಬಟ್ಟೆ ಹರಿತಾನೆ ಏನೋ ಅಂತೇಳಿ அந்த வயல என்ன தப்பிச்சு ஓட்டிடும். எப்பா எங்க மணிக்கணக்க தலை தோணுறாரு தெரியல. ಅಲ್ಲೇಲೂಯಾ. ಹಾಗಾಗಿ ನೀತಿವಂತರನ್ನು ದೇವರು ಎದುರು ನೋಡ್ತಾ ಇದ್ದಾರೆ. ಆತನು ನೀತಿವಂತನಾಗಿದ್ದಾನೆ ಎಂಬುದು ನಿಮಗೆ ಗೊತ್ತಾಗಿದೆ. ನೀತಿಯನ್ನು ಅನುಸರಿಸುವ ಪ್ರತಿಯೊಬ್ಬನು ಆತನಿಂದ ಹುಟ್ಟಿದವನಾಗಿದ್ದಾನೆ. ನಾವು ಆತನಿಂದ ಹುಟ್ಟಿದ ಮಗನಾಗಿ ಮಗಳಾಗಿರುವುದರಿಂದ ಅನೀತಿ ಉಳ್ಳವರಾಗಿ ಕೆಟ್ಟ ಫಲ ಕೊಡುವಂಥವರಾಗಿ ಉಳುಕು ಮರವಾಗಿ ನಾವು ಇರದಂತೆ ಒಳ್ಳೆ ಮರವಾಗಿ ಒಳ್ಳೆ ಫಲ ಕೊಡುವಂಥ நல்ல மரமா, கெட்டு போன மரம் இல்லை, நல்ல மரமா, நல்ல கனி கொடுக்கிற ஒரு மரமாய், ஒரு பிள்ளையாய், ஒரு மகನಾய், ஒரு ಮಗಳಾய் ಅಲ್ಲೆಲ್ಲಿ ಹೇಳ್ರಿ ನಾವು ಜೀವಿಸುವವರಾಗಿ ಕಾಣಲ್ಪಡಬೇಕು. ಯಾಕಂದರೆ ಆತ ನೀತಿವಂತನಾಗಿದ್ದಾನೆ ಎಂದು ನಮಗೆ ಗೊತ್ತಿದೆ. ಏ ಸ್ವಾಮಿ ನೀತಿವಂತ ಅವ್ರು ಹಿಂಬಾಲಿಸುವಂತ ನಾವು ಹೆಂಗಿರ್ಬೇಕು? ಹಾ, எப்படி இருக்கணுமா? நீதிமானா இருக்கணும். அல்லேலூயா. ಕೈ ಬಿಟ್ಟು போனாலும் பரவாயில்ல, ಕೈ ಬಿಟ್ಟು ಹೋದ್ರೂ ಬರಲ್ಲ, ನೀತಿವಂತರಾಗಿ ತಗಮರ ತಿನ್ಕೊಂಡು ಹೋಗ್ಬೇಕು. ಯಾರಿಗೆ ನೀನು ಬೇಕಾ ಸಂತೋಷ ತಗೊಂಡು ಹೋಗ್ಬಿಡು. ಅದರಿಂದ நம்மள ಭಾಳ ಎಚ್ಚರ ವಹಿಸಿಕೊಳ್ಳೋಣ, ಎಚ್ಚರಿಕೆಯಿಂದಿರೋಣ. ಆತ ನೀತಿವಂತನೆಂದು ನಮಗೆ ಗೊತ್ತಿರೋದ್ರಿಂದ ಆತ ಹಿಂಬಾಲಿಸುವಂತ ನಾವು ನೀತಿವಂತರಾಗಿರುವನು. ದೇವರ ವಾಕ್ಯವನ್ನು ಆಶ್ರಯಿಸಲಿ. ನಾವೆಲ್ಲರೂ ಮೊಣಕಾಲು ಬರೋಣ. ಕೇಳಿದ ವಾಕ್ಯಕ್ಕೋಸ್ಕರ ಮೊಣಕಾಲು ಬರೋಣ. ವಿಧೇಯತೆ. ಈ ಮೊಣಕಾಲು ಬರೋದಾದ ಚಾರ್ ಮೇಲೆ ಇದ್ದಾರೆ ಬಿಡ್ರಿ, ಆಗಲ್ಲ ಮೊಣಕಾಲು ಹಾಕಕ್ಕೆ. ನೆಲದರಿಯವ್ರು ಖಂಡಿತ ಮೊಣಕಾಲು ಹಾಕ್ಲೇಬೇಕು. ಆವಾಗಲೇ ದೇವ್ರು ನೋಡ್ತಾರೆ. ಕೇಳಿದ ವಾಕ್ಯಕ್ಕೆ ಒಬ್ಬರು ಪ್ರಾರ್ಥನೆ ಮಾಡಿ.